ದೇಶ ಮತ್ತು ರಾಜ್ಯದಲ್ಲಿ ಮುಂದುವರಿದ ಭಾಗದಂತೆ ಕಾಣಿಸುತ್ತಿರುವ ಕರೋನಾ ಗಲಾಟೆಯಿಂದಾಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಅದರಲ್ಲೂ ಕೇರಳದಲ್ಲಿ ಮಾತ್ರ ಸೋಂಕಿತರ ಪ್ರಮಾಣ ಗಣನೀಯವಾಗಿ ಹೆಚ್ಚುತ್ತಿದೆ. ಹಿಂದೆ ಆದಂತೆಯೇ ಆರಂಭದಲ್ಲಿ ಕೇರಳದಲ್ಲಿ ಹಿಂದಿನ ಕರೋನಾ ಬಂದಾಗ ವಿಪರೀತವಾದ ಒಳ್ಳೆ ಕ್ರಮಗಳನ್ನು ತೆಗೆದುಕೊಂಡರು, ಹಿಡಿತದಲ್ಲಿತ್ತು ಅಂತ ಅಂದಿನ ಆರೋಗ್ಯ ಮಂತ್ರಿಗಳಿಗೆ ಶಬಾಸ್ಗಿರಿ ಇತ್ತು. ಅದರ ನಂತರ ಅದು ಕೈ ಹಿಡಿಯಲಿಲ್ಲ, ಕೈ ತಪ್ಪಿಸ್ಕೊಂಡು ಹೊರಟಾಯ್ತದು. ಸಿಮಿಲರ್ಲಿ ಇಂಥ ಪರಿಸ್ಥಿತಿಯನ್ನು ಹಲವು ದೇಶಗಳು ಕಂಡವು. ಆ ದಿನಗಳಲ್ಲಿ ಆರಂಭದಲ್ಲಿ ಸಿಂಗಪುರ ನಿಭಾಯಿಸಿದ ರೀತಿಯನ್ನು ಪ್ರಪಂಚವೇ ಸಿಂಗಪುರದ ಮಾಡೆಲ್ ಇದು ಅಂತ ಅನ್ಕೋತು. ಬಟ್ ಆಮೇಲೆ ಅದು ಸಿಂಗಪುರದ ಕೈಯಿಂದ ತಪ್ಪಿಸ್ಕೊಂಡು ಹೊರಟಾಯಿತು. ಹಾಗಾಗಿ ಈಗಂತೂ ಆ ರೀತಿ ಆಗುತ್ತಿಲ್ಲ. ಆರಂಭದಲ್ಲೇ ಕೇರಳ ಯಾಕೋ ಎಡವುಕೋತಾ ಇದೆ. ಹಂಗನ್ಬಿಟ್ಟದು ಅಂತ್ಯದವರೆಗೂ ಹಾಗೆ ಎಡವುತ್ತಾನೇ ಇರುತ್ತೆ ಅಂತಲ್ಲ, ಇನ್ಯಾವುದೋ ರಾಜ್ಯ ಎಡವಬಹುದು. ಇದಕ್ಕಿಂತ ಹೆಚ್ಚಾಗಿ ಕೇರಳ ಗಡಿಗೆ ಸಹಜವಾಗಿ ಹೊಂದಿಕೊಂಡಿರುವ ರಾಜ್ಯದ ಮೈಸೂರು, ಮಡಿಕೇರಿ, ಮಂಗಳೂರು ಚೆಕ್ಪೋಸ್ಟ್ನಲ್ಲಿ ಈಗ ಹೆಚ್ಚಿನ ನಿಗಾವನ್ನು ತೆಗೆದುಕೊಳ್ತಾ ಇದ್ದಾರೆ. ಥರ್ಮಲ್ ಸ್ಕ್ಯಾನಿಂಗು ಎಲ್ಲ ಮಾಡ್ಕೋತಿದ್ದಾರೆ. ಆದರೆ ಚಾಮರಾಜನಗರ ಗಡಿಯಲ್ಲಿ ಮಾತ್ರ ಅಸಡ್ಡೆ ಎದ್ದು ಕಾಣ್ತಾ ಇದೆ. ಮೇ ಬಿ ಅಲ್ಲಿಯ DC-ಗೋ SP-ಗೋ ಆರೋಗ್ಯಾಧಿಕಾರಿಗೋ ಸಿದ್ದರಾಮಯ್ಯನವ್ರು ಫೋನ್ ಮಾಡಿ ಪಾಪ ಮಾತಾಡಿಲ್ವೇನೋ, ಅವರು ಹೇಳಿದ್ಮೇಲೆ ಮಾಡಿದ್ರಾಯಿತು ಅಂತ ಅವ್ರು ಮಲಕ್ಕೊಂಡಿರ್ಬೋದೇನೋ, ನಂಗೆ ಗೊತ್ತಿಲ್ಲ, ನೋ ಐಡಿಯಾ. ನಿನ್ನೆ ಗಡಿಯಲ್ಲಿ ಚೆಕ್ಕಿಂಗ್ ಇತ್ತು, ಆದರೆ ಇವತ್ತು ಏನೂ ಇಲ್ಲ. ಮೋಸ್ಟ್ಲಿ ರೆಸ್ಟ್ ತೊಗೊಳ್ತಾ ಇದ್ರು ಅನ್ಸತ್ತೆ. ಅದು ಕರೋನಾ ಫೋನ್ ಮಾಡಿ ಹೇಳಿರುತ್ತೆ, ನಾನು ನಾರ್ಮಲಿ ಗುರುವಾರದ ದಿನ ಬರಲ್ಲ, ನಾನು ಇಫ್ ಐ ಕಮ್ ಆನ್ ಡಿಫ್ರೆಂಟ್ ಡೇಸಲ್ಲಿ ಬರ್ತೀನಿ, ಯು ಕ್ಯಾನ್ ಗೋ ರಿಲ್ಯಾಕ್ಸ್ ಇವತ್ತು ಅಂತ ಹೇಳಿರ್ಬೋದು. ಅದು ಹಂಗಾಗಿ ಮಾಡಿರ್ತಾರೆ. ಅದರಲ್ಲಿ ಏನಿದೆ ತಪ್ಪು? ಮಾಡಲೇಬೇಕು ಅಂತ ರೂಲಲ್ಲಿದೆ. ನೀವು ಸಾಯಬಾರ್ದು ಅಂತ ಏನಾರು ಇದೆಯಾ? ನೀವು ಸತ್ರ ಏನಾಯ್ತು? ಈಗ ನಾಳೆ ಸೋಂಕಿನ ಸಂಖ್ಯೆ ಅವತ್ತು ಕ್ರಮ ತಗೋತೀವಿ, ಅವತ್ತು ಆಸ್ಪತ್ರೆಯಿಂದ ಸಜ್ಜು ಮಾಡ್ಕೋತೀವಿ ಅಷ್ಟೇ. ಏನೀಗ ಸಂಬಳ ತಗೋತಿರೋದು ನಿಮ್ಮನ್ನೆಲ್ಲ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕ ನಾವು. ಇನ್ನೊಂದು ಕಡೆ ಖಾಸಗಿ ಶಾಲೆಗಳ ಒಕ್ಕೂಟ ಇರ್ರೆಸ್ಪಾನ್ಸಿಬಲ್ ಫೂಲಿಶ್ ಮಿನಿಸ್ಟರ್ ಯಾರು ಇನ್ಚಾರ್ಜ್ ಚಾಮರಾಜನಗರ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ನಾಳೆ. ಇದಕ್ಕೆ ಇಲ್ಲಿ ಕೂತ್ಕೊಂಡು ಚೀಫ್ ಮಿನಿಸ್ಟರ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಲ್ಲ. ಯು ಶುಡ್ ಟೆಲ್ ಯುವರ್ ಮಿನಿಸ್ಟರ್ಸ್ ಗೋ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಡಿಸ್ಟ್ರಿಕ್ಟ್ಸ್ನ ಅಂತ ನಿಮ್ಮ ಜಿಲ್ಲೆಗಳಲ್ಲಿ ಅದನ್ನು ಹೇಳಬೇಕು. ಅದು ಯಾರು ಹಾಕ್ಕೊಂಡಿರಲಿ. ಇಲ್ದಿದ್ರೆ ನಾಳೆ ಅನಾಹುತ ಆದಾಗ ಆಗುವ ಎಲ್ಲ ಸಂಕಟಗಳಿಗೆ ನೀವೇ ಹೊಣೆಗಾರರು. ತಡೆದು ಬಿಟ್ಟ ತಕ್ಷಣ, ಥರ್ಮಲ್ ಸ್ಕ್ಯಾನಿಂಗ್ ಮಾಡಿಬಿಟ್ಟ ತಕ್ಷಣ, ಅಥವಾ ಏನೋ ಒಂಚೂರು ಸ್ಯಾನಿಟೈಸ್ ಮಾಡ್ಕೊಂಬಿಟ್ಟ ತಕ್ಷಣ ನಾವು ಕರೋನಾ ಅಂತ ತಡೆದು ಬಿಟ್ಟಿದ್ದೀವಿ ಅನ್ನೋ ಭ್ರಮೆ ಏನು ನಮಗೆ ಬೇಕಿಲ್ಲ. ಅಲರ್ಟ್ ಆಗಿದ್ದಾರೆ. ನನ್ನ ಬೇಸಿಕ್ ಎಫರ್ಟು ಇಲ್ದಿದ್ರೇನು. ಈ ಮಧ್ಯೆ ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸು ಮಕ್ಕಳಿಗೆ ಮಾಸ್ಕ್ ಕಡ್ಡಾಯ ಮಾಡಿಕೊಂಡಿದೆ. ಇನ್ನು ಕೋವಿಡ್ಗೆ ಬಲಿಯಾದ 3 ಕೋವಿಡ್ನಿಂದಲೇ ಮೃತಪಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ನಿಜ, ಅದ ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಕೋವಿಡ್ನಿಂದ ಸತ್ತೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಆನರಬಲ್ ಚೀಫ್ ಮಿನಿಸ್ಟರ್. ಆ ಕಾಯಿಲೆಗಳ ಜೊತೆಗೆ ಇದು ಇತ್ತು. ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟ್, ಪರ್ಫೆಕ್ಟ್. ಬಟ್ ಕೋವಿಡ್ನಿಂದ ಸತ್ತೇ ಇಲ್ಲ ಅಂತ ಹೇಳಿ ನೋಡೋಣ. ಹಂಗಾಗಲ್ಲ. ಡೆತ್ ರಿಪೋರ್ಟ್ ಅಲ್ಲಿ ಬಂದೇ ಹಂಗಾಗಲ್ಲ. ಅದು ದಾಟ್ ಈಸ್ ದಿ ಪ್ರಾಬ್ಲಮ್. ಸರ್ಕಾರಗಳು ಸುಳ್ಳು ಹೇಳ್ಕೊಂಡು ಓಡಾಡಿದ್ರೆ ನೀವು ಓಡಾಡ್ಕೋಬೋದು. ಇಟ್ಸ್ ಆಲ್ಸೋ ಏಡಿಂಗ್. ಅದನ್ನು ಅಬೆಕ್ಟ್ ಮಾಡಿರಬಹುದು, ಪೂರಕವಾಗಿ ಅದು ಕೆಲಸ ಮಾಡಿರಬಹುದು ಎಂಬ ಅನುಮಾನವನ್ನು ಇಟ್ಟುಕೊಂಡೇ ನಾವು ಮುಂದಕ್ಕೆ ಹೋಗಬೇಕು. ಈ ಅನುಮಾನವೇ ಇಲ್ಲ, ವೈರಿ ಬಂದೇ ಇಲ್ಲ ಅಂದರೆ ಬಂದು ಮನೆ ಒಳಗೆ ಬಂದು ಕೂತ್ಕೊಂಡು ಬೀಗ ಹಾಕೊಂಡು ಕೂತ್ಕೊತಾನೆ. ಇದು ಜನರಲ್ ಬಂದೇ ಇಲ್ಲ ಅಂತಿದ್ರೆ ಬರ್ತಾ ಇರ್ಬೋದು, ಚೆಕ್ ಮಾಡ್ಕೊಳ್ಳೋಣ ಇರು ಅಂದರೆ ಅಲರ್ಟ್ ಆಗ್ಬೋದು ಅಷ್ಟೇ. ಹಾಗಾಗಿ ಆತಂಕ ಕಡಿಮೆ ಮಾಡೋದಕ್ಕೆ ಬೇರೆ ವಿಚಾರ. ದಟ್ಸ್ ಆಲ್ ರೈಟ್. ಎಲ್ಲರಿಗೂ ಅದು ಇರಬೇಕು. ಸುಮ್ಮನೆ ಗುಲ್ಲೆಬ್ಬಿಸ್ಕೊಂಡು ಏನೋ ನಾಳೆ ಹಾಗೇ ಹೋಯಿತು, ನಾಳೆ ತಪ ಅಂತ MG ರಸ್ತೆನಲ್ಲೂ ಅಂಬೇಡ್ಕರ್ ವೀದಿನಲ್ಲೂ ಎಲ್ಲ ಬಿದ್ದೋಗ್ಬಿಟ್ರು, ಸತ್ತೋಗ್ಬಿಡ್ತಾರೆ, ಬೆಳಗ್ಗೆ ಜಾವ 10 ಗಂಟೆ 16 ನಿಮಿಷಕ್ಕೆ ಸಾಯ್ತಾರೆ ನೋಡಿ ಈಗ ಅಂತ ಗುಲ್ಲೆಬ್ಸೋಕ್ಕಾಗಲ್ಲ. ಐ ಅಗ್ರಿ ವಿತ್ ಇಟ್. ಬಟ್ ಯು ಕಾಂಟ್ ಡಿಸ್ಕೌಂಟ್ ಅದರ ಎಫೆಕ್ಟ್ಸನ್ನು ಕೂಡ ಡಿಸ್ಕೌಂಟ್ ಮಾಡಬಾರ್ದು. ಏನೋ ಕಳೆದ 2 ವಾರದಲ್ಲಿ ದೇಶದಲ್ಲಿ ಕೋವಿಡ್ಗೆ ಬಲಿಯಾದವರ ಸಂಖ್ಯೆ 23ಕ್ಕೆ ಹೋಗಿದೆ. ಅದು ಈಗ ಚೀಫ್ ಮಿನಿಸ್ಟರ್ ವರ್ಡ್ ತೊಗೊಂಡ್ರೆ ಅದು ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ನಮಗೂ ಗೊತ್ತು. 90 ವರ್ಷ ಆದಮೇಲೆ ಯಾವುದೋ ಒಂದು ಕಾರಣಕ್ಕೆ ಎಲ್ಲವನ್ನೂ ಉದುರ್ಕೊಳ್ಳೋದೆ, ನನ್ನನ್ನು ಸೇರಿ. ನಾವೆಲ್ಲ ಪರ್ಮನೆಂಟೇ, ನಾವು ಉದುರ್ಕೊಳ್ಳೇಬೇಕು ಒಂದಿನ. ಬಟ್ ಈ ಥರ ಆದಾಗ ಅದನ್ನು ಡಿಸ್ಕೌಂಟ್ ಮಾಡಿಬಿಡಿ. ಇಟ್ ಕುಡ್ ಬಿ ಒನ್ ಆಫ್ ದಿ ಫ್ಯಾಕ್ಟರ್. ಅದು ಒಂದು ಪೂರಕ ಅಂಶ ಆಗಿರಬಹುದೇನೋ. ಲೆಟ್ಸ್ ಸಿ, ಫರ್ದರ್ ಡಾಟಾ ಬರಲಿ, ಹಿಂಗೆ ಹೋಗುತ್ತೆ ಅಂತ ಗೊತ್ತಾಗತ್ತೆ. ರಾಜ್ಯದಲ್ಲಿ
ಇವತ್ತು ಒಟ್ಟೊಂದು 2,000 ಚಿಲ್ಲರೆ ಟೆಸ್ಟ್ ಮಾಡ್ಕೊಂಡಿದ್ದಾರೆ. ಪರಿಣಾಮ ಒಂದು 24 ಸೋಂಕು ಕಾಣಿಸಿದೆ. ಓಕೆ, ಇನ್ನು ಮುಂದಕ್ಕೆ ಅದರಲ್ಲಿ ಪಾಸಿಟಿವ್ 105 ಇದೆ. ಮನೆಯಲ್ಲಿ ಚಿಕಿತ್ಸೆ 85 ಜನ ಪಡ್ಕೋತಿದ್ದಾರೆ. ಆಸ್ಪತ್ರೆಯಲ್ಲಿ 20, ICUನಲ್ಲಿ 9 ಜನ. ಈ ಫಿಗರ್ಸೇ ಇಂಪಾರ್ಟೆಂಟು ನಿಮಗೆ. ನಾಳೆಯಿಂದ ನೀವು ಟೆಸ್ಟನ್ನು ಹೆಚ್ಚಿಗೆ ಮಾಡಿದಂತೆಲ್ಲ ಸೋಂಕಿನ ಪ್ರಕರಣಗಳು ವರದಿಯಾಗುವುದು ಹೆಚ್ಚಾಗೇ ಆಗತ್ತೆ, ಅನುಮಾನ ಇಲ್ಲ. ಆಗಬಹುದು, ಆಗ್ತಾ ಇಲ್ಲ ಅನ್ಲೆಸ್ ಡಾಟಾನ ನೀವು ದಗಾಕೋರ್ತನ ಮಾಡದೇ ಇದ್ದರೆ. ಅಂಕಿಅಂಶ ದಗಾಕೋರ್ತನ ಸ್ಟಾರ್ಟ್ ಮಾಡ್ಕೊಂಡ್ರೆ ಏನೂ ಮಾಡೋಕ್ಕೆ ಬರಲ್ಲ. ಬಟ್ ನೀವು ಅದನ್ನು ಮಾಡಿಕೊಂಡ್ರೆ ನಿಮ್ಮ ಸಮಾಧಾನಕ್ಕೆ ದಗಾಕೋರ್ತನ ಮಾಡ್ಬೋದು ಅಷ್ಟೇ. ಒಳಗಡೆ ಕರೋನಾಗೆ ದಗಾಕೋರ್ತನ ಮಾಡೋಕ್ಕಾಗಲ್ಲ ನೀವು. ಅದು ಅಲ್ಲೇ ಇರುತ್ತೆ ಆಮೇಲೆ. ಹಾಗಾಗಿ ಈ ಫ್ಯಾಕ್ಟರ್ಸ್ ಭಾಳ ಇಂಪಾರ್ಟೆಂಟ್. ನಾಳೆಯಿಂದ ಸೋಂಕು ಪ್ರಕರಣಗಳು ಹೆಚ್ಚಾದಂತೆಲ್ಲ ಕರೋನಾ ನಮ್ಮನ್ನು ಆವರಿಸಿಕೊಂಡು ಬಿಟ್ಟಿದೆ, ಅಥವಾ ಈ JN1 ಯಾವುದೋ ಒಂದು ಆವರಿಸಿಕೊಂಡು ಬಿಟ್ಟಿದೆ, ನಾವು ಮತ್ತೆ ಅಪಾಯದ ಅಂಚಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ ಅಂತೇನು ಅನ್ಕೋಬೇಕಾಗಿಲ್ಲ. ಈ ಪಾಸಿಟಿವ್ ಕೇಸ್ನಲ್ಲಿ ಹಾಸ್ಪಿಟಲೈಸೇಷನ್ ರೇಷಿಯೋ ಏನು ಅನ್ನೋದು ಭಾಳ ಕ್ರಿಟಿಕಲ್ಲು. ನನಗೆ ಭಾಳ ಕ್ರಿಟಿಕಲ್ ಅದು. ಮನೇಲಿ ಚಿಕಿತ್ಸೆ ತಗೋತಿದ್ದವರು ಬಾರ್ಡರ್ ಲೈನಲ್ಲಿದ್ದಾರೆ. ಏನೋ ಕಾಣಿಸ್ಕೊಂಡಿದೆ ವೈರಸ್ಸು, ಕಾಣಿಸ್ಕೊಂಡಿಲ್ಲ ಅಂತಲ್ಲ, ಗಂಭೀರ ಸ್ವರೂಪ. ಬಟ್ ಇಟ್ಸ್ ಡಸಂಟ್ ಮ್ಯಾಟರ್, ಇಟ್ಸ್ ಆಲ್ ರೈಟ್. ಯಾವುದೋ ಒಂದು ಜ್ವರ ಬಂದಂಗೆ, ನೆಗಡಿ ಬಂದಂಗೆ, ಕೆಮ್ಮು ಬಂದಂಗೆ ಬಂದಿದೆ, ಪಾಸ್ ಅಂತ ಬಿಟ್ಕೋಬೋದು ನೀವು. ಹಾಸ್ಪಿಟಲೈಸೇಷನ್ ನಂಬರ್ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು ನಾವು. ಆಸ್ಪತ್ರೆಗೆ ಸೇರುವ ಜನರ ಸಂಖ್ಯೆ ಹೆಚ್ಚಾಗ್ತಿದೆ ಅಂದರೆ ಸಮಥಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ, ಎಲ್ಲ ಕೆಟ್ಟೋಯ್ತು ಅಂತಲ್ಲ. ಒಂದು. ನಂಬರ್ 2, ICU ಮೂವ್ ಆಗ್ತಿರೋ ಸಂಖ್ಯೆ ಎಗೈನ್, ಅದನ್ನು ಕೇರ್ಫುಲ್ಲಾಗಿ ಇಟ್ಕೋಬೇಕು. ಯಾಕೆ ಅಂದರೆ ನಾಳೆ ನೀವು ಮತ್ತೆ ಬೇರೆ ಕಾಯಿಲೆ ಇತ್ತು, ICUಗೆ ಹೋಗಿದ್ರು, ಅವ್ರಿಗೆ ಸ್ವಲ್ಪ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಪ್ರಾಬ್ಲಮ್ ಇಲ್ಲದೇ ಇರೋನು ICUಗೆ ಹೋಗೋ ಕೇಸು ಲಕ್ಷದಲ್ಲಿ ಒಂದಿರ್ಬೋದು ಇವತ್ತಿನ ಆರೋಗ್ಯ ಪರಿಸ್ಥಿತಿನಲ್ಲಿ. 0 ಪ್ರಾಬ್ಲಮ್ ಇಟ್ಕೊಂಡು ICUಗೆ ಹೋಗಿದ್ದಾನೆ, ಕರೋನಾ ಬಂತು, ಕೋವಿಡ್ ಬಂತು, ಅವ್ನಿಗೆ ಏನು ತೊಗೊಂಡು ಒಂದಿರಬೇಕು ಅದು. ಯಾಕಂದರೆ ಅಷ್ಟು ಎಲ್ಲರಿಗೂ ಆರೋಗ್ಯದ ಪ್ರಾಬ್ಲಮ್ ಇರುತ್ತೆ. ವಿ ನೀಡ್ ಟು ಪ್ರಾಬಬಲಿ ಗೈಡ್, ಅಲ್ಲ ಮಾನಿಟರ್ ಮಾಡ್ಕೋಬೇಕಾಗಿರೋದು, ಗಮನಿಸಬೇಕಾದದ್ದು ಆಸ್ಪತ್ರೆಗೆ ಒಂದು ಪಾಸಿಟಿವ್ ರೇಟ್ ಎಷ್ಟು ಬರ್ತಾ ಇದೆ ಅಂತ, ಅದರಲ್ಲಿ ಆಸ್ಪತ್ರೆಗೆ ಹೋಗುವವರ ಸಂಖ್ಯೆ ಎಷ್ಟು, ಅದರಲ್ಲಿ ICUಗೆ ಹೋಗ್ತಿರೋರ ಸಂಖ್ಯೆ ಎಷ್ಟು. ಈಗಿರೋದ್ರಲ್ಲಿ ಒಂದು 25% ಹಾಸ್ಪಿಟಲ್. ಇದು ತುಂಬ ಸಣ್ಣ ನಂಬರ್. ಈ ನಂಬರ್ನ ನಾವು ಹ್ಯಾಂಡಲ್ ಮಾಡ್ಬೋದು. ಏನಕ್ಕೆ ಅದನ್ನು ನೋಡ್ಕೋಬೇಕು? 2, ಒಂದು ಸಮಾಜದ ಒಳಗಡೆ ಇದು ಹಬ್ಬುತ್ತಾ ಇದೆ, ತೊಂದರೆ ಮಾಡ್ಬೋದು ನಾಳೆ ಅಂತ. ಎರಡನೇದು ನಮ್ಮ ಆಸ್ಪತ್ರೆ ಮತ್ತು ಆರೋಗ್ಯ ವ್ಯವಸ್ಥೆ ಆರಂಭದಲ್ಲಿ ಇದನ್ನೆಲ್ಲ ತಡ್ಕೊಳತ್ತೆ, ಮುಂದಕ್ಕೆ ಹೋದಂಗೆ ತಡ್ಕೊಳತ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರೆಷರ್ ಅದು ಗೊತ್ತಾಗಬೇಕು ನಮಗೆ. ಎಸ್, ಜಿಲ್ಲಾವಾರುನಲ್ಲಿ ಬೆಂಗಳೂರಿಗೆ ಟಾಪ್ 93 ಇದೆ. ಓಕೆ, ಮೈಸೂರಿಗೊಂದು 6, ಬಳ್ಳಾರಿಲಿ 3, ರಾಮನಗರ 1, ಮಂಡ್ಯ 1, ದಕ್ಷಿಣ ಕನ್ನಡ 1 ಇದೆ. ದಟ್ಸ್ ಓಕೆ, ಬಂದಿರ್ಬೋದು. ಅದೆಲ್ಲವೂ ಈಗ ಹಬ್ಬಗಳ ಸಾಲು ಬರುತ್ತೆ, ಕ್ರಿಸ್ಮಸ್ ಬರುತ್ತೆ, ಆಮೇಲೆ ಹೊಸ ವರ್ಷ ಬರುತ್ತೆ, ಕೆಲವರುಗಳಿಗೆ ರಜಾ ಕಂಪನಿಗಳು ಕೊಡುತ್ತವೆ, ಕೆಲವರು ರಜಾ ಒಟ್ಟು ಮಾಡ್ಕೊಂಡು ಹಾಕ್ಕೊಳ್ತಾರೆ. ಹಾಗಾಗಿ ಮೂಮೆಂಟ್ ಇರುತ್ತೆ. ಹಾಗಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದವ್ರು ಮಂಡ್ಯಕ್ಕೆ ಹೋಗು ಬಂದಿರ್ಬೋದು, ಅಥವಾ ಇನ್ನೆಲ್ಲೋ ದಕ್ಷಿಣ ಕನ್ನಡಕ್ಕೆ ಹೋಗು ಬರ್ಬೋದು. ಇಟ್ ಡಸಂಟ್ ಹ್ಯಾವ್ ಟು ಬಿ ವರೀಡ್, ಅಷ್ಟೊಂದು ತಲೆ ಕೆಡಿಸ್ಕೋಬೇಕು ಅಂತಲ್ಲ. ಬಟ್ ಈ ನಂಬರ್ಸನ್ನು ನಾವು ಗಮನಿಸಬೇಕಾದ ಇಂಪಾರ್ಟೆಂಟ್ ಆ ಥರ. ದೇಶದಲ್ಲಿ 594 ಹೊಸ ಕೇಸ್ ಇವತ್ತು. ಸಕ್ರಿಯ ಈಗ ಒಂದು 2,600 ಚಿಲ್ಲರೆ. ಕೇರಳದಲ್ಲಿ 292, ಸಕ್ರಿಯ ಅಲ್ಲೇ 2,041, ಅಲ್ಲೇ ಜಾಸ್ತಿ. ಓಕೆ. ಸಾವು ಭಾರತದಲ್ಲಿ ಒಟ್ಟು 6 ಆಗಿದೆ. ಕೇರಳ 3, ಪಂಜಾಬ್ 1 ಎಲ್ಲ, ಕೇರಳದಲ್ಲಿ 2. ನೀವು ಕರ್ನಾಟಕದ ಯಾಕೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತಂದರೆ ಮೇ ಬಿ ನೀವು ಕ್ಯಾಟಗರೈಸೇಷನ್ ಮಾಡ್ತಿಲ್ಲ ಅದನ್ನು, ಕರೋನಾ ಅಂತ. ಇದು 3 ಜನ ಸತ್ತಿದ್ದಾರೆ ಅಂತಿದೆ. ಹೌದು, 3 ಜನ ಸತ್ತಿದ್ದಾರೆ. 3 ಇಲ್ಲಿಲ್ಲ, ಕೇರಳದಲ್ಲಿ 3. ಇಲ್ಲಿಗಿಲ್ಲ, ಇಲ್ಲಿಲ್ಲ 3 1 ಅಂತಿದೆ ಅಷ್ಟೇ. ಇಲ್ಲಿಲ್ಲ 3. ಅಂದರೆ ನೀವು ಡಾಟಾ ಬರೆಯೋವಾಗ, ಅಂಕಿಅಂಶ ದಾಖಲು ಮಾಡ್ತಿರೋವಾಗ ಅದು ಕರೋನಾ ಅಲ್ಲ, ಅದು ಶ್ವಾಸಕೋಶ, ಇದು ಹೃದಯ, ಇದು ಬ್ರೈನ್ ಎಮರೇಜು, ಅದು ಕಿಡ್ನಿ ಫೇಲ್ಯೂರು ಅಂತ ಬರ್ಕತ್ತಿರ್ಬೇಕು ನೀವು ಮೋಸ್ಟ್ಲಿ. ಇವರೇ ಅದ್ರ ಕ್ಲಾರಿಟಿ ಕೊಡ್ತಿಲ್ಲ. ಹಂಗೆ ಬರ್ಕತ್ತಿರ್ಬೇಕು ನೀವು. ಸೊ ಅಲ್ಲಿಗೆ ನಿಮಗೆ ಎಷ್ಟು ಹೆಣ ಬಿದ್ದಾಗ ಬರೀತಿರೋ ನಂಗೆ ಗೊತ್ತಿಲ್ಲ. ಹಂಗೇನಾದ್ರು ಇದ್ದರೆ ಮಾತ್ರ ಔಷಧಿಬೇಡಿ, ಮಹಾಪಾಪದ ಕೆಲಸ ಅದು. ಹಿಂದಿನ ಸರ್ಕಾರಗಳಲ್ಲೂ ಈ ರೀತಿ ಅಟೆಂಪ್ಟ್ಗಳು ನಡೆದಿವೆ. ಅದರಿಂದ ನಿಮ್ಗೇನು ಒಳ್ಳೆಯ ಹೆಸರು ಬರಲ್ಲ. ನೀವೇನೋ ಉಳಿಸ್ಬಿಟ್ಟು ಸಂಖ್ಯೆ ಕಡಿಮೆ ಇಟ್ಕೊಂಬಿಟ್ಟಿದ್ದೀನಿ ನಿಂತ್ಕೊಂಡಿರ್ತೀರಿ, ಇಡಕ್ಕಾಗಲ್ಲ ಅದು. ಎಸ್, ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ 3 ಜನರು ಕರ್ನಾಟಕದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದವರು 3 ಜನರು ಸತ್ತಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅವರಿಗೆ ಬೇರೆ ಕಾಯಿಲೆಗಳು ಇದ್ದವು, ಕೋವಿಡ್ ಪಾಸಿಟಿವ್ ಕೂಡ ಇತ್ತು. ಅದೇ ಬೇರೆ ಕಾಯಿಲೆ ಯಾರಿಗಿಲ್ಲ ಹೇಳ್ರಿ ಸಿದ್ದರಾಮಯ್ಯ ನೋಡೋಣ.
ನಿಮ್ಮ ಸುತ್ತಮುತ್ತಲ ಕೂತಿರ್ತಾರಲ್ಲ ಅಥವಾ ನಿಮ್ಮ ಸುತ್ತಮುತ್ತಲ ಆಫೀಸರ್ ಇದ್ದಾರಲ್ಲಪ್ಪ, ಎಷ್ಟು ಯಾರ್ಯಾರಿಗೆ ಝೀರೋ ಬೇರೆ ಕಾಯಿಲೆ ಇಲ್ದಿರೋರು, ಅಯ್ಯೋ ಅಂಥ ಆರೋಗ್ಯವಂತ ಇನ್ನೊಬ್ಬರು ಪ್ರಪಂಚದಲ್ಲೇ ನೋಡಿ, ತೋರಿಸ್ರಿ ಅದು 2 ಜನ ಇದ್ದಾರೆ ನೋಡ್ತೀನಿ, ನೋಡೋಣ ತೋರಿಸ್ರಿ. ಇಲ್ಲ. ಆಗಿಲ್ಲ, ಎಲ್ಲರಿಗೂ ಇರುತ್ತೆ. ಹೌದು. ನಿನ್ನೆ ಹೇಳ್ದಂಗೆ ನಾನು ಯಾವುದೋ ಒಂದು ಅಂಟ್ಕೊಂಡಿರುತ್ತೆ ಈಗ ಈ ಕಾಲದಲ್ಲಿ, Correct. ಎಂಥದೋ ಒಂದು ತುಂಬ ಕಡಿಮೆ ಜನಕ್ಕೆ ಏನೂ ಇಲ್ಲ ಅಂತಿರೋದು. ನನಗೆ ಬಿ ಪಿ ಶುಗರ್ ಎಲ್ಲ ಏನೂ ಇಲ್ಲ ಸರ್, ಆರಾಮಾಗಿದ್ದೀನಿ ಅಂತಾರೆ ಅಂತ. ಒಂದು ಬಿಡಿ, ಈಗ ಒಂದು 4-5 ವರ್ಷದ ಕೆಳಗಡೆ ಒಂದು ಸ್ಟೆಂಟ್ ಹಾಕಿಸ್ಕೊಂಡಿದ್ದು ಒಂದು ಬಿಟ್ಟರೆ ನನಗೆ ಅದಾದಮೇಲೆ ಏನೂ ಇಲ್ಲ ಸರ್ ಅಂತಾರೆ. ಅದೇ ಸಾಲದಾ? ಅಂಥವ್ರು ಬೆರಳೆಣಿಕೆ ಅಷ್ಟೇ. ಅದೇ ಸಾಲದಾ? ಹಾಗಾಗಿ ಏನೂ ಇಲ್ಲ ಅನ್ನೋರು ತುಂಬ ಕಡಿಮೆ ಇರ್ತಾರೆ. ಒಂದು ವಯೋಮಾನದಲ್ಲಿ ಆ ಥರ ಇರಬಹುದು. ಒಂದು ವಯೋಮಾನವನ್ನು ಮೀರಿದ ಮೇಲೆ ಏನೂ ಇಲ್ಲ ಅನ್ನೋರು ಭಾಳ ಕಷ್ಟ. ಬೆಂಗಳೂರಲ್ಲಿ 25% ಜನಕ್ಕೆ ಆಸ್ಮಾ ಇರುತ್ತೆ. ಹೌದು. ಒಂದು ನಮ್ಮ ವೆದರ್ ರೀಸನ್ಸು, ಎರಡನೇದು ನಮ್ಮ ಪೊಲ್ಯೂಷನ್ ಇಲ್ಲಿರುತ್ತೆ. ಸಾಕು ಹಾಳು ಮಾಡಿ. ಇನ್ನು 45% ಜನಕ್ಕೆ ಶುಗರ್ ಇರುತ್ತೆ ಅಥವಾ ಬಿ ಪಿ ಇರುತ್ತೆ. ಹಾಗಾಗಿ ಇರಲ್ಲ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಶುಗರ್ ಬಿ ಪಿನೂ ಕರೋನಾನಲ್ಲಿ ಕ್ಯಾನ್ ಆ್ಯಕ್ಟ್ ಡೇಂಜರಸ್ಲಿ. ಬರೀ ಶ್ವಾಸಕೋಶದ ಸಮಸ್ಯೆನೇ ಇರಬೇಕು ಅಂತ ಏನಿಲ್ಲ ರೂಲು. ಓಕೆ. ಎಸ್, ಕೋವಿಡ್ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆಯೇ ಮದ್ದು. ಸದ್ಯಕ್ಕೆ ಯಾರೂ ಆತಂಕ ಪಡಬೇಕಿಲ್ಲ. ಕ್ರಿಸ್ಮಸ್, ಹೊಸ ವರ್ಷಾಚರಣೆಗೆ ಯಾವುದೇ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೋವಿಡ್ ಕುರಿತು ಉನ್ನತ ಮಟ್ಟದ ಸಭೆ ಬಳಿಕ ಮಾತನಾಡಿದ ಅವರು, ಕೋವಿಡ್ ಕೇಸ್ಗಳು ಹೆಚ್ಚಾಗ್ತಿವೆ, ಜನ ಮುಂಜಾಗ್ರತೆ ವಹಿಸಬೇಕು, ಜನಸಂದಣಿ ಹೆಚ್ಚಿರೋ ಕಡೆ ಮಾಸ್ಕ್ ಧರಿಸುವುದು ಸಲಹೆ ಕೊಟ್ಟಿದ್ದಾರೆ. ಮಾರ್ಗಸೂಚಿ ರಚನೆ ಸಂಬಂಧ ಸಂಪುಟ ಉಪಸಮಿತಿಯಲ್ಲಿ ಚರ್ಚಿಸಲಾಗುವುದು ಅಂತ ತಿಳಿಸಿದರು. ಕೋವಿಡ್ ಕಾಲದ ಹಿಂದಿನ ಸನ್ನಿವೇಶಗಳು ಮರುಕಳಿಸಬಾರದು ಅಂತ ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಸೂಚಿಸಿದ್ದಾರೆ. ಸರ್ಕಾರ ತಾಂತ್ರಿಕ ಸಮಿತಿ ಸಲಹೆಗಳನ್ನು ಪಾಲಿಸಲಿದೆ ಅಂತ ಸಿಎಂ ಸ್ಪಷ್ಟಪಡಿಸಿದರು. ಮತ್ತೊಂದು ಕಡೆ ಶಿಕ್ಷಣ ಸಚಿವರು ಇಲಾಖಾ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿದರು. ಬಂದಿರತಕ್ಕಂಥ ತಳಿ ಯಾರು ಕೂಡ ಭಯ ಪಡಬೇಕಾದಂತ, ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ಆದರೆ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ಕಡ್ಡಾಯ ಮಾಡಲ್ಲ, ಕಡ್ಡಾಯ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಅದೇ ಜನಸಂಪರ್ಕ, ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಹಾಕೊಳ್ಬೇಕು. ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗೋದಲ್ವೇನ್ರಿ, ಈಗ ಇನ್ನೂ ಜಾಸ್ತಿ ಆಗ್ಬೋದು. ಎಲ್ಲ ಕಡೆ ಮಾಡಿದ್ರೆ ಇನ್ನೂ ವರದಿ ಆಗ್ಬೋದು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ, ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮರುಕಳಿಸಬಾರದು. ಜೊತೆಗೆ ವ್ಯಾಕ್ಸಿನೇಷನ್ ಪ್ರಾರಂಭ ಮಾಡಬೇಕು. ಯಾರು ತಗೊಂಡಿಲ್ಲ ಅವರು ಮಕ್ಕಳು ಜವಾಬ್ದಾರಿತವಾಗಿ ಈಗ ಮಾಸ್ಕ್ ಬೇಕು ಅಂತ ಹೇಳಿ ಅವ್ರನ್ನ ತೀರ್ಮಾನ ತಗೊಳ್ಳೋದು, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ನ ತಗೊಂಡು ನಾವು ಮಾಡ್ತಕ್ಕಂಥದ್ದು ಸ್ವಾಭಾವಿಕವಾಗಿ ನಾವು ಮಾಡಬೇಕು. ಪಾಪ ಎಲ್ಲ ಒಂದೊಂದು ಕಡೆಗೆ ಸೇರ್ಕೊಂಡಿರ್ತವೆ. ಮತ್ತು ಅದೇ ಹೊರಗಡೆಯಿಂದ ಹೋಗಿ ಬಂದರೆ ಅವರಿಗೆ ಶೀತ ಇದ್ದರೆ ಇಂಥದನ್ನ ಪ್ರಿಕಾಷನರಿ. ಮಾಸ್ಕು ಕಡ್ಡಾಯ ಮಾಡಿಲ್ಲ, 60 ವರ್ಷದವ್ರು ಹಾಕ್ಕೊಳ್ಳಿ ಅಂತ. ನಿಮ್ಮ ಸುತ್ತಮುತ್ತ ಕೂತವ್ರಿಗೆ ಎಷ್ಟು ಜನಕ್ಕಾಗಿದೆ 60 ವರ್ಷ? ಅಲ್ಲಿ ಆ ಮೀಟಿಂಗಲ್ಲಿ ಹಿಂದೆ ಮಾಡಿದ ಸರ್ಕಾರ ತಪ್ಪು ಮಾಡಿದ್ದನ್ನು ಈಗ ಮಾಡಬಾರ್ದು ಅಂತ ಹೇಳ್ತಿರೋದು ಸರಿ ಇದೆ, ತಪ್ಪಾಗಿದ್ದರೆ ಮತ್ತೆ ಆಗಬಾರ್ದು. ಮಾಸ್ಕಲ್ಲೂ ಹಿಂದೆ ಮಾಡಿದ ಸರ್ಕಾರನೂ ಇದೇ ಆಗಿತ್ತು. ಊರಿನ ಜನಕ್ಕೆಲ್ಲ ಹೇಳ್ತಿದ್ರು ಇದು ಫಾಲೋ ಮಾಡಿ, ಇದು ಫಾಲೋ ಮಾಡಿ ಅಂತ. ಅವ್ರು ಯಾರನ್ನೋ ಡ್ರೆಸ್ ಹಾಕಿಸ್ಬಿಟ್ಟು ಮಿಲ್ಟ್ರಿ ಟೈಪ್ ತಂದು ನಿಲ್ಲಿಸ್ಬಿಟ್ಟು ಫೈನ್ ಹಾಕಿಸ್ತಿದ್ರಲ್ಲ, ಜನಕ್ಕೆ ಕಟ ಕೊಡಕ್ಕೆ ಅವತ್ತು. ಈಗ ನೀವು ಅದನ್ನೇ ಮಾಡಬಾರ್ದು. ನಿಮ್ಮಲ್ಲೂ ಈಗ ನಿಮ್ಮ ಮೀಟಿಂಗಲ್ಲೇ ಮಾಸ್ಕ್ ಹಾಕೊಳ್ಳಲ್ಲ ನಿಮ್ಮ ಆಫೀಸರ್ಗಳು ಅಂದರೆ ಯಾರಿಗೆ ಹೇಳೋಣ? ನಾವ್ಯಾಕೆ ಹಾಕೋಬೇಕು? ಇನ್ನೊಂದು 2 ದಿನ ನೋಡ್ತೀವಿ. ನೀವೇನಾದರೂ ಆಫೀಸರ್ಗಳು ಸರ್ಕಾರಕ್ಕೆ ಸಂಬಂಧಪಟ್ಟವ್ರು ನೀವು ಹಾಕ್ಕೊಳ್ದೆ ಉಡಾಪೆ ಹೊಡ್ಕೊಂಡು ಜಿಮ್ ಅಂತ ಓಡಾಡ್ಕೊಂಡಿದ್ದು ನಾವು ಹೇಳ್ತೀವಿ ಜನಕ್ಕೆ, ಯಾಕೆ ಹಾಕೋಬೇಕು, ನಿಮ್ಮ ಇಷ್ಟ ಬಂದಂಗೆ ಇರ್ರಿ ಅಂತ ಹೇಳ್ತೀವಿ. ಹಾಗೆ ಫೈನ್ ಹಾಕಿದ್ರೆ ನಮ್ಗೆ ಹಾಕಿದಿಲ್ಲ ಅವ್ರಿಗೂ ಹಾಕಿ, ಈಗ ಫೈನ್ ಅಂತ ಕೂತ್ಕೋತೀವಿ, ಫೋಟೋ ಹಾಕಿ 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 ಆಮೇಲೆ ಅಷ್ಟೇ. ಏನೇನು ಹೇಳಿದ್ದಾರೆ? ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಕಾಯಬೇಡಿ, ರಾಜ್ಯದಲ್ಲೇ ತೀರ್ಮಾನ ಮಾಡ್ಕೊಳ್ಳಿದ್ದಾರೆ. ಫೇರ್ ಎನಫ್. ಟೆಸ್ಟಿಂಗ್ ಪ್ರಮಾಣ ಹೆಚ್ಚು ಮಾಡ್ಕೊಳ್ಳಿ, ರಿಪೋರ್ಟ್ ಮೇಲೆ ನಿಗಾ ಇಟ್ಕೊಳ್ಳಿದ್ದಾರೆ, ಮಾಡಲೇಬೇಕು ಅದನ್ನು. ಕಿಟ್ಟನ್ನು ಖರೀದಿ ಮಾಡ್ಕೊಳ್ಳಿ ಅಂತಿದ್ದಾರೆ. ಮಾಡ್ಕೊಳ್ಳೋದಿದ್ರೆ ಇನ್ನು ಟೆಸ್ಟಿಂಗ್ ಏನು ಮಾಡೋಕ್ಕಾಗತ್ತೆ? ಕೋವಿಡ್ ವರದಿಯಾದ ಮೇಲೆ ಇಡೀ ಕುಟುಂಬದ ಪರೀಕ್ಷೆ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಆಸ್ಪತ್ರೆಗಳನ್ನೆಲ್ಲ ಸಿದ್ಧಗೊಳಿಸಿ ಅಂತಂದಿದ್ದಾರೆ. ಆಯ್ತಲ್ಲ, ಪ್ರಾಬ್ಲಮ್ ಸಾಲ್ವ್. ಅಂತಾರಾಜ್ಯ ಪ್ರಯಾಣಿಕರ ಮೇಲೆ ನಿಗಾ ಇಡುವ ವ್ಯವಸ್ಥೆ ಮಾಡಿ. ಹೆಂಗೆ ನಿಗಾ ಅಂದರೆ? ಗಡಿಯಲ್ಲಿ ತಪಾಸಣೆ ಮಾಡ್ಬೋದು. ಚಾಮರಾಜನಗರದಲ್ಲಿ ನಿಗಾ ಏನು? ಚಾಮರಾಜನಗರದಲ್ಲಿ ಕಣ್ಣಿಲ್ವಾ ಅವ್ರಿಗೆ? ಅವರಂದ್ರೆ ಸರ್ಕಾರದ ಇದನ್ನ ಪಾಲಿಸ್ತಿಲ್ಲ ಅಂತ ಆಯ್ತು. ಏನಾರು ಕಣ್ಣು ಬೇನೆ ಬಂದಿದೆಯಾ? ಮಾಸ್ಕಿಗೆ ಕಣ್ಗಿನ ಮುಚ್ಕೊಂಡು ಕೂತಿದ್ದಾರೆ ಅವರು. ಹಂಗಾರೆ ಜನರಿಗೆ ತೊಂದರೆ ಆಗದಂಗೆ ಕ್ರಮ ತಗೊಳ್ಳಿ. ಕ್ರಿಸ್ಮಸ್ ವರ್ಷದ ಮೇಲೆ ನಿಗಾ ಇಡಿ, ಆಚರಣೆ ಮಾಡಿ. ಏನು ಇಡೋದು ನಿಗಾ ಸರ್? MG ರೋಡಲ್ಲಿ 31ನೇ ತಾರೀಕು ಏನು ನಿಗಾ ಇಡೋದು ಅಂತ ಒಂಚೂರು ಯಾರು ಹೇಳ್ರಪ್ಪ ನನಗೆ. ಮಾಸ್ಕು ಕಡ್ಡಾಯ ನನಗೆ ಹೇಳ್ರಪ್ಪ, ಏನು ನಿಗಾ ಇಡೋದು ಹೇಳಿಪ್ಪ. ಯಾರು ಜೋಕ್ ಮಾಡಬೇಡಿ ಎಲ್ಲರೂ ಸರ್ ಕಣ್ಣನ ಹತ್ರ.
ಏನು ನಿಗಾ ಇಡೋದು ಹೇಳಿಪ್ಪ. ಅಲ್ಲಿರೋ ಪೊಲೀಸ್ ಆಫೀಸರು MG ರೋಡಲ್ಲಿ 31ನೇ ತಾರೀಕು ತಕಪಕ ಅಂತ ಕುಡಿತಾ ಇರ್ತಾರಲ್ಲಪ್ಪ, ಅವ್ರ ಮೇಲೆ ಹೆಂಗೆ ನಿಗಾ ಇಡಬೇಕು ಅಂತ ಹೇಳ್ರಪ್ಪ ಯಾರು. ಇವರೇ ಯಾವುದು ರೂಲ್ಸ್ ಫ್ರೇಮ್ ಮಾಡಿಲ್ಲ. ಅದು ಹಾಗೆಲ್ಲ ಆಗಲ್ಲ. ನಾವು ಕೇರ್ಫುಲ್ ಆಗಿರಬೇಕು, ನೀವು ತಯಾರಿಯಾಗಿ ಅಷ್ಟೇ. 5,000 ಕೇಸ್ ಏನೋ ಇದೆ, ಬಟ್ ಮಾಸ್ಕ್ ಒಂದೇ ಬ್ರಹ್ಮಾಸ್ತ್ರ ಅನ್ಕೋಬೇಡಿ, ಹಂಗಲ್ಲ ಅದು. ಪೀಕ್ಗೆ ಎಲ್ಲಿ ಬರ್ತೀವಿ ಅಂತ ನಮಗಿನ್ನೂ ಗೊತ್ತಾದಂಗಿಲ್ಲ. ಇದು ಪೀಕಿಗೆ ಬರಬೇಕು, ಬಂದೇ ಬರುತ್ತೆ. ಎಲ್ಲ ವೈರಸ್ಗಳಲ್ಲೂ ದೇರ್ ಹ್ಯಾಸ್ ಟು ಬಿ ಸಮ್ ಪೀಕ್. ಎಲ್ಲೋ ಒಂದು ಪೀಕಿಗೆ ಹೋಗ್ಬೇಕು ನಾವು, ಆ ಪೀಕಿಗೆ ಹೋಗ್ತೀವಿ. ಇದು ಆರಂಭ ಆಗಿ ಪೀಕಿಗೆ ಬರ್ಬೋದು ಅಂತಿದ್ರೆ ಎಲ್ಲಿಗೆ ಬರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಎರಡನೇದು ನಾನು ಆಗಲೇ ಹೇಳ್ದಂಗೆ ಆಸ್ಪತ್ರೆಗೆ ಸೇರುವವರ ಸಂಖ್ಯೆ ಮತ್ತು ಅದರಲ್ಲಿ ICUಗೆ ಹೋಗೋವರ ಸಂಖ್ಯೆ ನಮಗೊಂದು ದಾರಿಯನ್ನು ತೋರಿಸ್ತಾ ಇರುತ್ತೆ. ಹುಷಾರಾಗಿರಿ, ಯಾಕೋ ಸರಿ ಹೋಗ್ತಿಲ್ಲ ಅಂತಾನೋ, ಅಥವಾ ನೀವು ತೆಗೆಳ್ತಿರೋ ಕ್ರಮಗಳು ಸಾಲ್ತಾ ಇಲ್ಲ ಅಂತಾನೋ ಏನೋ ಒಂದು ತೋರಿಸತ್ತದು. ಏನು ಆಬ್ವಿಯಸ್ಲಿ ಫೈನಲ್ ಬ್ಯಾರೋಮೀಟರ್ ಏನು, ಮಾರ್ಟಾಲಿಟಿ ರೇಟ್ ಮಾರಣಾಂತಿಕವಾಗಿ ಎಷ್ಟು ಪರಿಣಮಿಸ್ತಾ ಇದೆ ಇದು ಅನ್ನೋದು ಅಷ್ಟೇ ನಮಗೆ ಫೈನಲ್ ವಿಚಾರ. ಅದು ಲೆಟ್ ಅಸ್ ಸಿ ಅದು ಏನಾಗುತ್ತೆ ನೋಡೋಣ. ಎಸ್, ಇದೊಂದು ಅಪರೂಪದ ಘಟನೆ. ಕೋವಿಡ್ ಸೋಂಕಿನಿಂದ ಬಾಲಕಿಯೊಬ್ಬರು ಮಾತನ್ನೇ ಕಳೆದುಕೊಂಡಂತಹ ಘಟನೆ ಅಮೆರಿಕಾದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಬೋಸ್ಟನ್ನ 15 ವರ್ಷದ ಬಾಲಕಿ ಕೋವಿಡ್ ಸೋಂಕಿನ ಕಾರಣದಿಂದಾಗಿ 2 ವಾರಗಳ ನಂತರ ಉಸಿರಾಟ ಸಮಸ್ಯೆಗೆ ತುತ್ತಾಗಿದ್ರು. ವೈದ್ಯರನ್ನ ಸಂಪರ್ಕಿಸಿದ್ರು. ವೈದ್ಯಕೀಯ ಪರೀಕ್ಷೆ ನಡೆಸಿದ ಸಂದರ್ಭದಲ್ಲಿ ವೈದ್ಯರೇ ಅಚ್ಚರಿಗೆ ಒಳಗಾಗಿದ್ರು. ಬಾಲಕಿಯ ಧ್ವನಿ ಪಟ್ಟಿಗೆಯೇ 2 ಸ್ವರ ತಂತುಗಳು ದುರ್ಬಲಗೊಂಡು ಗಂಟಲಿಗೆ ಸ್ಟ್ರೋಕ್ ಹೊಡೆದಿತ್ತು. ಕೂಡಲೇ ಆಪರೇಷನ್ ನಡೆಸಿದ ವೈದ್ಯರು ಗಂಟಲಿಗೆ ರಂಧ್ರ ಕೊರೆದು ಪೈಪ್ ಮೂಲಕ ಉಸಿರಾಟದ ವ್ಯವಸ್ಥೆಯನ್ನ ಮಾಡಿದ್ರು. ಹೀಗಾಗಿಯೇ 13 ತಿಂಗಳ ಕಾಲ ಆಕೆ ನರಕವನ್ನು ಅನುಭವಿಸಿದ್ಲು. ಇದೀಗ ಆ ಬಾಲಕಿ ಚೇತರಿಸಿಕೊಂಡಿದ್ದಾಳೆ. ಆದರೆ ಕಳೆದುಕೊಂಡಂತಹ ಧ್ವನಿ ಮಾತ್ರ ಇನ್ನೂ ಬಂದಿಲ್ಲ. SARS-CoV-2 ವೈರಸ್ ಮಾನವನ ದೇಹದ ನರಮಂಡಲವನ್ನ ಹಾನಿಗೀಡು ಮಾಡುತ್ತೆ ಎಂಬುದಕ್ಕೆ ಇದೊಂದು ಜ್ವಲಂತ ಉದಾಹರಣೆಯಾಗಿದೆ ಅಂತ ಅಲ್ಲಿನ ವೈದ್ಯರುಗಳು ಹೇಳ್ತಾ ಇದ್ದಾರೆ. ಹಾಗೆ ಈ ರೀತಿಯ ಘಟನೆ ಬೆಳಕಿಗೆ ಬಂದಿರುವುದು ಇಡೀ ವಿಶ್ವದಲ್ಲೇ ಮೊದಲ ಕೇಸ್. ಬಾಸ್ಟನ್ನಲ್ಲಿ ವೈದ್ಯರು ನಮ್ಮ ಥರನೇ ಆಲೋಚನೆ ಮಾಡೋದಾದರೆ ಇಲ್ಲ, ಇಟ್ ವಾಸ್ ಅ ವೆರಿ ಡಿಫರೆಂಟ್. ಶಿ ವಾಸ್ ಸಫರಿಂಗ್ ಫ್ರಮ್ ಸಮಥಿಂಗ್ ಎಲ್ಸ್ ಅಂತ ಹೇಳ್ಬಿಡ್ಬೋದು. ಯಾಕಂದ್ರೆ ಯಾವುದೂ ಎಕ್ಸಾಂಪಲ್ಸ್ ಇರಲಿಲ್ಲ, ಹೇಳ್ಬಿಡ್ಬೋದು. ಹಂಗೆ ಹೇಳಬಾರ್ದು ಅನ್ನಕ್ಕೆ ಇದೊಂದು ಉದಾಹರಣೆ ಮಗದೊಂದು. ಯಾರನ್ನೋ ಯಾಮಾರಿಸ್ಬಿಟ್ಟು ದಾರಿ ತಪ್ಪಿಸ್ಬಿಟ್ರೆ ನಾನೇನೂ ಬಚಾವಾಗಿ ದೊಡ್ಡ ಮನುಷ್ಯ ಆಗ್ತಾ ಇದ್ದೀನಿ ಅಂತ ಅನ್ಕೋಬಾರ್ದು. ಅದಕ್ಕೆ ಇದನ್ನು ಹೇಳ್ತಾ ಇರೋದು ನಾನು. ಈ ಮಗುದಕ್ಕೆ ಈಗ ಭಾರತದಲ್ಲೇ ಥರದಲ್ಲಾಗಿದ್ರೆ ಇಲ್ಲ, ಅದು ಹಂಗೆಲ್ಲ, ಅದು ಬೇರೆ ಆಗ್ಬಿಟ್ಟಿದೆ. ಅದು ಅದಕ್ಕಾಗಿ ಆಗಿರೋದು ಅದು ಅಂತ ಅಂದ್ಬಿಡ್ಬಾರ್ದು. ವರ್ಲ್ಡ್ ವೈಡ್ ನೋನ್ ಇರೋದು ವ್ಯಾಕ್ಸಿನ್ಸ್ಗೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅಟ್ ಸಮ್ ಸ್ಮಾಲ್ ಮಿನಿಮಲ್ ಪರ್ಸಂಟೇಜಲ್ಲಿ, ತುಂಬ ದೊಡ್ಡ ಪರ್ಸಂಟೇಜು ಅಲ್ಲ ಅದು, ನಲ್ಲಿ ಸೈಡ್ ಎಫೆಕ್ಟ್ಸು ಕೆಲವರ ಮೇಲೆ ಆಗಬಹುದು ಮತ್ತು ಆಗಿದೆ. ಹಿಂದೆ ಇಲ್ಲ, ಝೀರೋ ಅಂತಲೂ ಹೇಳಕ್ಕೆ ಇರಲ್ಲ, ಸಾಧ್ಯನೇ ಇಲ್ಲ. ಆ ಥರದ ನಿಮಗೆ ಏನೋ ಒಂದು ಆಗತ್ತೆ, ಬಟ್ ಭಾಳ ಮೈನರ್ ಇರುತ್ತೆ ಮತ್ತು ತುಂಬ ಕಡಿಮೆ ಪರ್ಸಂಟೇಜಲ್ಲಿ ಇರುತ್ತೆ. ಅದು ಒಂದು. ಎರಡನೇದು 0 ಅಂತ ಅನ್ಕೋಬಾರ್ದು ನೀವು ಯಾರೂ. ಎರಡನೇದು, ಹೋದ ವರ್ಷ ತೆಗೆದುಕೊಂಡಿದ್ರೆ ನನಗೆ ಈ ವರ್ಷನೇ ಅದು ಕಾಣಿಸ್ಬೇಕು ಆ ಎಫೆಕ್ಟು ಅಂತಾನೂ ಇಲ್ಲ. ದೀರ್ಘಕಾಲದ ಪರಿಣಾಮಗಳನ್ನು ಅದು ಬೀರುವ ಸಾಧ್ಯತೆಗಳು ಉಂಟು. ಬೀರುತ್ತೆ ಅಂತ ನಾನು ಹೇಳಿಲ್ಲ. ಇಟ್ ಕುಡ್ ಬಿ ಈವನ್ 5 years, ಮೇ ಬಿ 10 years ಅಷ್ಟು ಸಮಯನೂ ಇರಬಹುದು. ದೇರ್ ಆರ್ ಸಮ್ 1 or 2 ವ್ಯಾಕ್ಸಿನ್ಸ್ 10 ವರ್ಷ 11 ವರ್ಷ ಆದಮೇಲೆ ಅದರ ಸಣ್ಣ ಅಡ್ಡ ಪರಿಣಾಮಗಳನ್ನು ತೋರಿಸಿರೋದು ಉಂಟು ರಿಸರ್ಚಲ್ಲಿ. ಹಾಗಾಗಿ ಅದೇನು 0 ನಾಳೆ ಹೋದ ವರ್ಷ ತಗೊಂಡಿದ್ದಕ್ಕೆ ಈಗಲಾ ಅಂತ ಹಂಗೆ ಅನ್ಕೋಬೇಡಿ. ಹಂಗೆ ಅಂದ್ಬಿಟ್ಟು ಎಲ್ಲರಿಗೂ ಆಗೋಗ್ಬಿಡುತ್ತೆ. ಎಲ್ಲರದು ಇದು ಏನೋ ಧ್ವನಿ ಪೆಟ್ಟಿಗೆ ಎಲ್ಲ ಒಂದು ಹೊಡೆದಾಯ್ತು. ಯಾರ್ಯಾರು ತಗೊಂಡಿದ್ದೀರಿ ಎಲ್ಲ ಹೊಡೆದಾಯ್ತು ಅಂತಂದರೆ ಫಸ್ಟ್ ಗಾಬರಿ ಆಗಬೇಕಾಗಿರೋನು ನಾನು. ಯಾಕೆ ಸರ್? ನನ್ನ ಬಂಡವಾಳ ಇರೋದೇ ಮಾತಾಡೋದು. ಇನ್ನೇನು ಮತ್ತೆ ಹೇಳಿ, ಫಸ್ಟ್ ಗಾಬರಿ ಆಗಬೇಕಾಗಿರೋದು DK ಶಿವಕುಮಾರ್, ಸಿದ್ದರಾಮಯ್ಯನವರು. ಬಂಡವಾಳ ಇರೋದೇ ಮಾತಾಡೋದು. ಹಾಗಾಗಿ ಹಂಗೆ ಆಗಲ್ಲ. ಇದೊಂದು ಕೇಸ್ ಹಿಂಗೆ ಆಗಿದೆ ಅಂದಾಗ ರೇರೆಸ್ಟ್ ಆಫ್ ರೇರ್ ಕೇಸಸ್ಸನ್ನು ಇಟ್ಕೊಂಡು ಅದನ್ನು ಜನರಲೈಸ್ ಮಾಡ್ಕೊಂಡು ಎಲ್ಲರಿಗೂ ಹೀಗಾಗತ್ತೆ ಅಂತ ಗಾಬರಿ ಪಡಬೇಕಾದ ಅವಶ್ಯಕತೆ ಯಾರಿಗೂ ಇಲ್ಲ, ಇಲ್ಲವೂ ಇಲ್ಲ. ಬಟ್ ಹೀಗೂ ಆಗಬಹುದೇನೋ ಎಂಬುದಕ್ಕೆ ಅದೊಂದು ಪಾಠ. ಆಮೇಲೆ ಇನ್ನೂ ಲಸಿಕೆ ತಗೊಳ್ಳದೇ ಇದ್ದವ್ರು ನಾನು ತಗೊಳ್ಳಲ್ಲಪ್ಪ ಈ ಕಾರಣದಿಂದ ಅಂತ ಅನ್ನೋಂಗೂ ಇಲ್ಲ. ಇಲ್ಲವೇ ಇಲ್ಲ ಹೇಳ್ತೀನಿ. ಓಕೆ, ಲಸಿಕೆ ನಿಮ್ಮನ್ನು ಏನು ಮಾಡುತ್ತೆ ಈಗಲೂ ಹೇಳ್ತೀನಿ ನಾನು. ಯಾರು ಲಸಿಕೆ ತಗೊಂಡಿರಲ್ವೋ ಅವ್ರಿಗೆ ಈಗಲೂ ಏನಾಗತ್ತೆ ಲಸಿಕೆ ಅಂತಂದರೆ, ನಿಮ್ಮನ್ನು ವಜ್ರ ಕವಚದಂತೆ ಪ್ರೊಟೆಕ್ಟ್ ಮಾಡಿ ರಕ್ಷಣೆ ಕೊಟ್ಟು ಕೋವಿಡ್ ಯಾವ ಕಡೆಯಿಂದ ಬಂದರೂ ಡಮ್ ಡಮ್ ಅಂತ ಆಚೆ ಕಳಿಸುತ್ತೆ ಅಂತ ಏನು ಅನ್ಕೋಬೇಡಿ. ಬರಬಹುದು. ಆದರೆ
ಅದು ಬಂದಾಗ ಅದನ್ನು ಎದುರಿಸುವಲ್ಲಿ ನಿಮಗೆ ಒಂದು ಹೆಚ್ಚಿನ ಶಕ್ತಿ ಇರುತ್ತೆ ಓಕೆ. ಅಷ್ಟೇ. ದಟ್ ಇಸ್ ಆಲ್ ಇಟ್ ವಿಲ್ ಗಿವ್ ಯು ದ ಗ್ಯಾರಂಟಿ. ಆ ಸೋಂಕಿನ ಜೊತೆ ಅದನ್ನು ಹೋರಾಡೋ ಶಕ್ತಿ. ಎದುರಿಸತ್ತೆ ಅದು. ಎಸ್. ಸಾರ್ವತ್ರಿಕ ಚುನಾವಣೆ ಹತ್ತಿರ ಆಗ್ತಾ ಇದೆ. ಹೀಗಾಗಿ BJP JDS ನಡುವೆ ಸೀಟ್ ಹಂಚಿಕೆ ಕಸರತ್ತು. ಇವತ್ತು ಪ್ರಧಾನಿ ಮೋದಿಯವರು ದೇವೇಗೌಡರನ್ನು ಭೇಟಿ ಮಾಡಿದ್ರು. ಅದ್ರ ಜೊತೆಲಿ ಕುಮಾರಸ್ವಾಮಿ, ರೇವಣ್ಣವರು, ಪ್ರಜ್ವಲ್ಲು ಎಲ್ಲ ಇದ್ದರಂತೆ. ಆವಾಗ ಮೋದಿಯವರೇನೋ ಹೇಳಿದ್ರಂತೆ, ನೋಡಿ ಕುಮಾರಸ್ವಾಮಿಯವರೇ, ಮಂಡ್ಯ, ಬೆಂಗಳೂರು, ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಯಾವ್ದಾದ್ರು ಒಂದು ನೀವು ಸ್ಪರ್ಧೆ ಯಾಕೆ ಮಾಡಬಾರ್ದು ಅಂತೇನೋ ಕೇಳಿದಾರಂತೆ. ಸರಿ, ಆಮೇಲೆ ಒಂದು ಫೋಟೋ ತೆಗೆಸಿದ್ದಾರೆ. ಅದರಲ್ಲಿ ಒಂಥರ ಫ್ಯಾಮಿಲಿ ಫೋಟೋ ಇದ್ದಂಗಿದೆ. ದೇವೇಗೌಡರನ್ನ ಕುರ್ಚಿಲಿ ಕೂರಿಸಿ ಮೋದಿ ಹಿಂದೆ ನಿಂತ್ಕೊಂಡಿದ್ದಾರೆ. ಅದರ ಜೊತೆಲಿ ಆ ಕಡೆ ರೇವಣ್ಣ, ಈ ಕಡೆ ಕುಮಾರಸ್ವಾಮಿ ನಿಲ್ಲಿಸಿದ್ದಾರೆ. ರೇವಣ್ಣ ಅವ್ರ ಕೈ ಹಿಡ್ಕೊಂಡು ಬಟ್ ಈ ಥರ ಮೋದಿ ದೇವೇಗೌಡರನ್ನ ಕೂರಿಸ್ಬಿಟ್ಟು ಒಂದು ಫೋಟೋ ತೆಗೆದಿದ್ದೇನು ಫಸ್ಟ್ ಟೈಮ್ ಅಲ್ಲ ಅನ್ಸತ್ತೆ. ಆದ್ರೆ ಹಿಂದೇನು ಅಂತಿದ್ದ ಕುಮಾರಸ್ವಾಮಿ ರೇವಣ್ಣನೂ ಜೊತೆಲಿರೋದು ಫಸ್ಟ್ ಟೈಮ್. ಸರ್ ಇವರಿಬ್ರು ಹಂಗಿರಬಹುದು. ಆ ಫೋಟೋ ಎಲ್ಲ ಗಮನ ಸೆಳೆದಿದೆ. ಆ ಫೋಟೋನಲ್ಲಿ ಮೋದಿಯವರು ರೇವಣ್ಣ ಕೈಯಿಂದ ಗಟ್ಟಿಯಾಗಿ ಇಟ್ಕೊಂಡಿದ್ದಾರಂತೆ. ಹೌದಾ? ಅದು ಹೆಂಗೆ ಅದು? ಓಕೆ. ಏನೋ ವೈರಲ್ಲಾಗಿ ಓಡಾಡ್ತಿದೆ ಫೋಟೋ ಎಲ್ಲ. ನೋಡಿದ್ರಾ ಹೆಂಗೆ ಮೋದಿಯವರು ನಿಲ್ಲಿಸ್ಬಿಟ್ಟು ಹೆಂಗೆ ಅಂತ ಒಂದು ಇದು. ಕುಮಾರಸ್ವಾಮಿಯವರು ಆಚೆ ಬಂದು ಮೋದಿ ಗುಣಗಾನ ಮಾಡಿದ್ದಾರೆ. ಎಲ್ಲ ಸಾಲ್ವಾಗತ್ತೆ, ತಲೆ ಕೆಡಿಸ್ಕೋಬೇಡಿ, ಎಲ್ಲ ಬರ್ತೀವಿ, ನಾವು ಮಾಡ್ತೀವಿ ಅಂತಂದಿದ್ದಾರೆ. ಮತ್ತು ಅವರು ಸ್ಪರ್ಧೆ ಮಾಡೋ ಸುದ್ದಿ ಒಂಥರ ಲಕ್ಷಣವನ್ನು ತೋರಿಸಿದ್ದಾರೆ. ಅದಕ್ಕೆ DK ಸುರೇಶನು ವ್ಯಂಗ್ಯವಾಗಿ ಹೇಳಿದ್ದಾರೆ, ಅವ್ರು ಎಲ್ಲೇ ನಿಂತು ನಮ್ಮ ಸ್ವಾಗತ, ನೀವು ಸ್ವಾಗತ ಮಾಡ್ತೀರೋ ಮಾಡಲ್ವೋ, ನೀವು ಆಕ್ಷೇಪ ಎತ್ತುತ್ತೀರೋ ಎತ್ತಲ್ವೋ, ಪ್ರೀತಿಯಿಂದ ನಿಲ್ಲಿ ಅಂತೀರೋ, ವ್ಯಂಗ್ಯದಿಂದ ನಿಲ್ಲಿ ಅಂತೀರೋ, ದ್ವೇಷದಿಂದ ನಿಲ್ಲಬೇಡಿ ಅಂತೀರೋ, ಯಾರೂ ಕೇಳಿಸ್ಕೊಳ್ಳಲ್ಲ. ಅವ್ರಿಗೆ ಬೇಕಾಗಿದ್ದು ಅವ್ರು ಮಾಡ್ಕೊತಾರೆ, ನಿಮಗೆ ಬೇಕಾಗಿದ್ದು ನೀವು ಮಾಡ್ಕೊಳ್ಳಿ ಅಷ್ಟೇ. ಈ ಮಧ್ಯೆ ವಿಜೇಂದ್ರ ಕೂಡ ಪ್ರಧಾನಿಯವ್ರನ್ನ ಭೇಟಿ ಮಾಡಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳು ದೇವೇಗೌಡರ ಬಗ್ಗೆ ಅತ್ಯಂತ ಒಂದು ಭಾವನಾತ್ಮಕವಾದಂತ ಸಂಬಂಧವನ್ನು ಹೊಂದಿದ್ದಾರೆ. ಅಲ್ಲಿ ಹೋದಾಗ ಅವರ ನಡವಳಿಕೆಗಳೇನಿದೆ ಒಂದು ಗೌರವವನ್ನು ತೋರಿಸ್ತಕ್ಕಂಥದ್ದನ್ನ ನಾನು ಹಲವಾರು ಬಾರಿ ಕಂಡಿದ್ದೇನೆ. ಸೀಟು ಹಂಚಿಕೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಸುಗಮವಾಗಿ ಬಿಜೆಪಿ ಮತ್ತು JDS ನ ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಿಲ್ಲಬೇಕು ಅಂತಕ್ಕಂಥದ್ದು ಸುಗಮವಾಗಿ ಎಲ್ಲಾ ರೀತಿಯಲ್ಲಿ ಅಂತಿಮ ನಿರ್ಣಯಗಳನ್ನು ಮಾಡ್ತೀವಿ. ಅದರಲ್ಲಿ ಯಾವ ಸಮಸ್ಯೆಗಳಿಲ್ಲ. ಇಲ್ಲಿ ವಿಶ್ವಾಸ ಅನ್ನೋದು ಮೊದಲು ಬೇಕಲ್ಲ, ಆ ವಿಶ್ವಾಸವನ್ನ ನಾವು ಎರಡೂ ಪಕ್ಷಗಳು ಮೂಡಿಸ್ಕೋಬೇಕಾಗಿದೆ. ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಟ್ಟಿದ್ದೇವೆ. ಸೀಟ್ ಹಂಚಿಕೆ ಒಂದು ಸಿಡಿ ಹೆಚ್ಚಿಗೆ ತಗೊಳ್ಳೋದು ಕಡಿಮೆ ತಗೊಳ್ಳೋದು ಅದ ನಂತರ. ಕೆಲವರು ನನ್ನ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನದಲ್ಲಿ ಕೆಲವರಲ್ಲಿ ಬಿಜೆಪಿಲಿ ಇರ್ತಕ್ಕಂಥ ಸ್ನೇಹಿತರು ಇರಬಹುದು, ನಮ್ಮಲ್ಲೂ ಕೆಲವರು ಸ್ನೇಹಿತರು. ದೆಹಲಿನಲ್ಲಿ ನೀವೇನಾದ್ರೂ ಮಂತ್ರಿ ಆದ್ರೆ ರಾಜ್ಯಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿ ತರಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಅವರವರ ಭಾವನೆ ವ್ಯಕ್ತಪಡಿಸ್ಕೋಬಹುದು. ಅದಕ್ಕೆ ನಾನೇನೀಗ ತುದಿಗಾಲಲ್ಲಿ ನಿಂತೂ ಇಲ್ಲ. ಅದ್ರ ಬಗ್ಗೆ ಈ ಕ್ಷಣದವರೆಗೂ ನಾನು ಯಾವುದೇ ರೀತಿ ನಿರ್ಧಾರಗಳು ಮಾಡಿಲ್ಲ. ಸದ್ಯದಲ್ಲ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲೇ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು 28 ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಇರ್ತಾರೆ. ಅವ್ರ ಸ್ಪರ್ಧೆಯಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಅವರೇ ನಿರ್ಣಯ ಮಾಡ್ಕೊಂಡಿದ್ದಾರೆ. ನನ್ನ ನಿರ್ಣಯ ಅಲ್ಲ. ಆ ತೀರ್ಮಾನಗಳು ಇಲ್ಲ, ಆ ಪ್ರಶ್ನೆನೂ ಇಲ್ಲ.